ಕಲರ್ ಪ್ಯಾಕೆಟ್ ನೋಡಿ, ಕವರ್ ಮೇಲಿನ ಡಿಸೈನ್ ನೋಡಿ ಸ್ವೀಟ್ ಖರೀದಿ ಮಾಡಿ ತಿನ್ನುವ ಗ್ರಾಹಕರೇ ಎಚ್ಚರ. ಹುಬ್ಬಳ್ಳಿಯ ಮಾವನೂರು ರಸ್ತೆಯ ICH ಫುಡ್ ಇಂಡಸ್ಟ್ರಿ ಸ್ವಾಮಿ ನಮ್ಕಿನ್ಸ್ ಅವ್ಯವಸ್ಥೆ ನೋಡಿದ್ರೆ ಅರ್ಥ ಆಗುತ್ತೆ. ಗ್ರಾಹಕರೇ, ಈಗಲೂ ಹೇಳ್ತಾ ಇದ್ದೀವಿ, ಎಚ್ಚರ. ನಮಸ್ಕಾರ. ಹುಬ್ಬಳ್ಳಿ ಧಾರವಾಡ ಮಂದಿಗೆ ಆರೋಗ್ಯವೇ ಭಾಗ್ಯ ಅಂತ ಸರ್ಕಾರ, ಸ್ಥಳೀಯ ಆಡಳಿತ ಮಂಡಳಿಯವರು ಬಾಯಿ ಬಡ್ಕೊಳ್ತಾರೆ. ಆದರೆ ಹುಬ್ಬಳ್ಳಿಯಲ್ಲಿ ಮಾತ್ರ ಸ್ವೀಟ್ ತಯಾರಿಸುವ ಅಡ್ಡೆಯಲ್ಲಿ ಯಾವುದೇ ಆರೋಗ್ಯದ ಕಾಳಜಿಯೇ ಇಲ್ಲ. ಜನ ಅನಾರೋಗ್ಯದಿಂದ ಸತ್ತರೂ ಚಿಂತೆ ಇಲ್ಲ, ನಮ್ಮ ವ್ಯಾಪಾರ ನಿಶ್ಚಿಂತೆಯಿಂದ ನಡಿಬೇಕು ಎನ್ನುವಂತ ಅಂದಾದುಂದಿ ದರ್ಬಾರ್ ನಡೆಸ್ತಾ ಇದ್ದಾರೆ. ಹುಬ್ಬಳ್ಳಿಯ ಮಾವನೂರು ರಸ್ತೆಯಲ್ಲಿ ICH ಫುಡ್ ಇಂಡಸ್ಟ್ರಿ ಮತ್ತು ಸ್ವಾಮಿ ನಮ್ಕಿನ್ಸ್ ಒಳಗೆ ಒಮ್ಮೆ ನೋಡ್ಬಿಟ್ರೆ ಇಲ್ಲಿ ಯಾವುದೇ ಹೈಜೆನಿಕ್ ಇಲ್ಲ. ಬೇಕಾಬಿಟ್ಟಿಯಾಗಿ ಸ್ವೀಟ್, ಖಾರ, ತಿಂಡಿ ತಿನಿಸುಗಳನ್ನ ತಯಾರು ಮಾಡ್ತಾರೆ. ಆದರೆ ಇಲ್ಲಿನ ಸ್ವಚ್ಛತೆ ನೋಡ್ಬಿಟ್ರೆ ಎಂಥವರಿಗೂ ಅಂತ ವಾಂತಿ ಬರೋದಂತೂ ಸತ್ಯ. ಹೀಗೆ ಸುಮಾರು ವರ್ಷಗಳಿಂದ ಸ್ವಚ್ಛತೆಯೇ ಇಲ್ಲದೆ ಬೇಕಾಬಿಟ್ಟಿಯಾಗಿ ಸ್ವೀಟ್ ಮತ್ತು ತಿಂಡಿ ತಿನಿಸು ತಯಾರಿಸಲಾಗುತ್ತೆ. ಆದರೆ ಈ ಬಗ್ಗೆ ಗೊತ್ತಿದ್ರೂ ಯಾವುದೇ ಜಿಲ್ಲಾಡಳಿತ ಆಗಲಿ, ಪಾಲಿಕೆಯ ಆರೋಗ್ಯ ಅಧಿಕಾರಿಗಳಾಗಲಿ ಯಾರೊಬ್ಬರೂ ಕೂಡ ಕ್ರಮ ಜರುಗಿಸಿಲ್ಲ. ಭ್ರಷ್ಟಾಚಾರದ ವ್ಯವಸ್ಥೆಯಿಂದ ಹುಬ್ಬಳ್ಳಿ ಧಾರವಾಡದಲ್ಲಿ ಏನು ಮಾಡಿದ್ರು ನಡೆದು ಹೋಗುತ್ತೆ, ಚಲ್ತಾ ರೈತೆ ಅನ್ನುವಂತಾಗಿದೆ. ಇನ್ನು ಇಲ್ಲಿನ ಸಮಸ್ಯೆ ಬಗ್ಗೆ ಸಾರ್ವಜನಿಕರ ದೂರು ಆಧರಿಸಿ ಪಬ್ಲಿಕ್ ನೆಕ್ಸ್ಟ್ ಭೇಟಿ ನೀಡಿದಾಗ ನಿಜಕ್ಕೂ ನಮಗೂ ಸಾಕಷ್ಟು ಬೇಸರ ಮೂಡಿತು. ಇನ್ನು ರೊಕ್ಕ ಕೊಟ್ಟು ತಿಂದವರ ಆರೋಗ್ಯದ ಗತಿ ಏನು ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಪಾಲಿಕೆಯ ಅಧಿಕಾರಿಗಳ ಶ್ರೀರಕ್ಷೆಯಿಂದಲೇ ಎಲ್ಲವೂ ನಡೆದು ಹೋಗ್ತಾ ಇದೆ. ಒಟ್ಟಿನಲ್ಲಿ ಯಾವುದೇ ಹೈಜೆನಿಕ್ ಇಲ್ಲ, ಸ್ವಚ್ಛತೆ ಇಲ್ಲದೆ ಸ್ವೀಟ್ ತಯಾರಿಸುವವರ ವಿರುದ್ಧ ಸಂಬಂಧಿಸಿದ ಅಧಿಕಾರಿಗಳು ಸೂಕ್ತ ಕ್ರಮಗಳನ್ನು ಜರುಗಿಸುವ ಮೂಲಕ ಜನರ ಆರೋಗ್ಯ ಕಾಪಾಡುವ ಕೆಲಸವನ್ನ ಜರೂರಾಗಿ ಮಾಡಬೇಕಾಗಿದೆ.